ನಮಸ್ಕಾರ ವೀಕ್ಷಕರೇ. ಕರ್ನಾಟಕ ರಾಜಕಾರಣ ಅಂದರೆ ಅಲ್ಲಿ ಕ್ಷಣಕ್ಕೊಂದು ಟ್ವಿಸ್ಟ್, ಗಂಟೆಗೊಂದು ಹೊಸ ಲೆಕ್ಕಾಚಾರ ಇರುತ್ತೆ ಅನ್ನೋದು ನಿಮಗೆಲ್ಲ ಗೊತ್ತು. ಸದ್ಯಕ್ಕೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ 136 ಸೀಟುಗಳ ಭರ್ಜರಿ ಬಹುಮತದೊಂದಿಗೆ ಅಧಿಕಾರದಲ್ಲಿದೆ. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಈಗಾಗಲೇ ಅಬ್ಬರಿಸುತ್ತಿದ್ದಾರೆ. ಆದರೆ ಈ ಹೊಳೆಯುವ ಮುಖದ ಹಿಂದೆ ಒಂದು ಭೀಕರ ರಾಜಕೀಯ ಜ್ವಾಲಾಮುಖಿ ಕುದಿಯುತ್ತಿದೆಯಾ? ಒಂದು ಕಡೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಸೈಲೆಂಟ್ ಗೇಮ್ ಪ್ಲಾನ್, ಇನ್ನೊಂದು ಕಡೆ ಜೆಡಿಎಸ್ ನಾಯಕ ಎಚ್.ಡಿ. ಕುಮಾರಸ್ವಾಮಿ ಅವರ ತೆರೆಮರೆಯ ಕಸರತ್ತು. ಈ ಇಬ್ಬರೂ ನಾಯಕರು ಬೇರೆ ಬೇರೆ ಪಾಳೆಯದಲ್ಲಿದ್ದರೂ ಡಿಕೆ ಶಿವಕುಮಾರ್ ಅವರಿಗೆ ಚೆಕ್ಮೇಟ್ ಇಡಲು ಒಂದಾಗುತ್ತಿದ್ದಾರಾ? ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಕೆಲವೇ ದಿನಗಳಲ್ಲಿ ಯಾಕೆ ಇಷ್ಟೊಂದು ಅಸಮಾಧಾನ? ರಾಮಲಿಂಗಾರೆಡ್ಡಿ, ಕೆ.ಎಚ್. ಮುನಿಯಪ್ಪ ಅವರಂತಹ ಹಿರಿಯರೇ ಯಾಕೆ ಬಂಡಾಯ ಏಳುತ್ತಿದ್ದಾರೆ? ಕುಮಾರಸ್ವಾಮಿ ಅವರು ಕಾಂಗ್ರೆಸ್ನ 10 ಶಾಸಕರನ್ನು ಸೆಳೆಯಲು ನಡೆಸಿರುವ ಆ ಮಾಸ್ಟರ್ ಪ್ಲಾನ್ ಏನು? ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ನಿಮಗೆ ಸರ್ಕಾರ ಕೆಡವಲು ನಡೆಸುತ್ತಿರುವ ಆ ತೆರೆಮರೆಯ ರಣತಂತ್ರಗಳ ಬಗ್ಗೆ ಎಳೆಯಾಗಿ ಮಾಹಿತಿ ನೀಡಲಿದ್ದೇವೆ. ಈ ವಿಶೇಷ ರಾಜಕೀಯ ವಿಶ್ಲೇಷಣೆಯ ವಿಡಿಯೋನ ಪೂರ್ತಿಯಾಗಿ ನೋಡಿ, ಏಕೆಂದರೆ ಈ ಮಾಹಿತಿಗಳು ಕರ್ನಾಟಕ ರಾಜಕಾರಣದ ಮುಂದಿನ ದಿಕ್ಸೂಚಿಯಾಗಬಹುದು. ಸಚಿವ ಸಂಪುಟದ ಜ್ವಾಲಾಮುಖಿ. ವೀಕ್ಷಕರೇ, ಡಿಕೆ ಶಿವಕುಮಾರ್ ಅಂದರೆ ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ಟ್ರಬಲ್ ಶೂಟರ್. ಆದರೆ ಇವತ್ತು ಅದೇ ಡಿಕೆಶಿ ತಾವೇ ಟ್ರಬಲ್ಗೆ ಸಿಲುಕಿದ್ದಾರಾ? ಸಚಿವ ಸಂಪುಟ ರಚನೆಯಾಗಿ ಖಾತೆ ಹಂಚಿಕೆಯಾದ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಹೊಗೆ ಆಡುತ್ತಿದೆ. ಗಮನಿಸಿ ನೋಡಿ, ಹಿರಿಯ ನಾಯಕರಾದ ರಾಮಲಿಂಗಾರೆಡ್ಡಿ ಅವರು ತಮಗೆ ನೀಡಿದ ಖಾತೆಯ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅವರಿಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಬೇಕಿತ್ತು. ಆದರೆ ಸಿದ್ದರಾಮಯ್ಯ ಅವರು ತಮ್ಮ ಆಪ್ತರಾದ ಕೃಷ್ಣ ಬೈರೇಗೌಡ ಅವರಿಗೆ ಈ ಜವಾಬ್ದಾರಿ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದು ಕೇವಲ ಒಂದು ಖಾತೆಯ ವಿಚಾರವಲ್ಲ, ಇದು ಬೆಂಗಳೂರಿನ ಮೇಲೆ ಯಾರು ಹಿಡಿತ ಸಾಧಿಸಬೇಕು ಎಂಬ ಅಧಿಕಾರದ ಸಂಘರ್ಷ. ರಾಮಲಿಂಗಾರೆಡ್ಡಿ ಅವರು ಎಷ್ಟು ಬೇಸರಗೊಂಡಿದ್ದಾರೆ ಎಂದರೆ, ಅವರು ರಾಜೀನಾಮೆ ಕೂಡ ನೀಡಿ ಹೈಕಮಾಂಡ್ ಮೇಲೆ ಒತ್ತಡ ಹೇರಲು ತಮ್ಮ ಬೆಂಬಲಿಗರನ್ನು ಬಳಸಿಕೊಂಡಿದ್ದರು. ಇತ್ತ ಕೆ.ಎಚ್. ಮುನಿಯಪ್ಪ ಅವರ ಕಥೆಯೂ ಭಿನ್ನವಾಗಿಲ್ಲ. 8 ಬಾರಿ ಸಂಸದರಾಗಿದ್ದ ಮುನಿಯಪ್ಪ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನದ ಮೇಲೆ ಕಣ್ಣಿತ್ತು. ದಲಿತ ಸಮುದಾಯಕ್ಕೆ ಸೇರಿದ್ದರೂ ಡಿಸಿಎಂ ಸ್ಥಾನ ಸಿಗಲಿಲ್ಲ ಎಂಬ ನೋವು ಅವರಲ್ಲಿದೆ. ತಮಗೆ ಸಮಾಜ ಕಲ್ಯಾಣ ಇಲಾಖೆ ಅಥವಾ ಲೋಕೋಪಯೋಗಿ ಇಲಾಖೆ ಬೇಕು ಎಂಬುದು ಅವರ ಬೇಡಿಕೆಯಾಗಿತ್ತು. ಆದರೆ ಅವರಿಗೆ ಸಿಕ್ಕಿದ್ದು ಆಹಾರ ಇಲಾಖೆ. ಹಿರಿಯ ಸಚಿವರೇ ಈ ರೀತಿ ಬಂಡಾಯ ಎದ್ದರೆ ಡಿಕೆಶಿ ಅವರಿಗೆ ಸರ್ಕಾರವನ್ನು ನಿಯಂತ್ರಿಸುವುದು ಕತ್ತಿಯ ಅಲುಗಿನ ಮೇಲೆ ನಡೆದಂತೆ ಎಂಬುದು ರಾಜಕೀಯ ವಿಶ್ಲೇಷಕರ ಅಭಿಪ್ರಾಯ. ಮಂತ್ರಿ ಸ್ಥಾನಕ್ಕಾಗಿ ಶಾಸಕರ ಹಪಾಹಪಿ. ವೀಕ್ಷಕರೇ, ಕೇವಲ ಹಿರಿಯ ಸಚಿವರಷ್ಟೇ ಅಲ್ಲ, ಮಂತ್ರಿ ಸ್ಥಾನ ಸಿಗದ ಶಾಸಕರ ಪಟ್ಟಿ ಕೂಡ ದೊಡ್ಡದಾಗಿದೆ. ಮಂಡ್ಯದ ಶಾಸಕರಾದ ರಮೇಶ್ ಬಂಡಿಸಿದ್ದೇಗೌಡ ಮತ್ತು ರವಿಕುಮಾರ್ ಗಣಿಗ ಅವರು ಮಂತ್ರಿ ಪಟ್ಟಕ್ಕಾಗಿ ಬಹಿರಂಗವಾಗಿಯೇ ಆಸೆ ವ್ಯಕ್ತಪಡಿಸಿದ್ದಾರೆ. ರವಿಕುಮಾರ್ ಗಣಿಗ ಅವರು ನಾನು ಮೊದಲು ಬಾರಿ ಗೆದ್ದಿದ್ದರೂ ಮಂತ್ರಿಯಾಗುವ ಆಸೆ ಇದೆ ಅಂತ ಹೇಳುತ್ತಿದ್ದಾರೆ. ಇನ್ನು ಜಮೀರ್ ಅಹಮದ್ ಖಾನ್ ಅವರ ಬೆಂಬಲಿಗರಂತೂ ದಾವಣಗೆರೆಯಲ್ಲಿ ಪ್ರತಿಭಟನೆ ನಡೆಸಿ ಜಮೀರ್ಗೆ ಡಿಸಿಎಂ ಸ್ಥಾನ ಕೊಡದಿದ್ದರೆ 2028ರ ಚುನಾವಣೆಯಲ್ಲಿ ಪಾಠ ಕಲಿಸುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಮೈಸೂರಿನಲ್ಲಿ ತನ್ವೀರ್ ಸೇಠ್ ಬೆಂಬಲಿಗರು, ಹುಬ್ಬಳ್ಳಿಯಲ್ಲಿ ಪ್ರಸಾದ್ ಅಭಯ್ಯ ಬೆಂಬಲಿಗರು ಕೂಡ ಬೀದಿಗೆ ಇಳಿದಿದ್ದಾರೆ. ಶಿವಾನಂದ ಪಾಟೀಲ್ ಮತ್ತು ಶಿವರಾಜ ತಂಗಡಗಿ ಅವರ ಕುಟುಂಬದವರು ದೇವಸ್ಥಾನಗಳಲ್ಲಿ ಪೂಜೆ ಸಲ್ಲಿಸಿ ಮಂತ್ರಿ ಸ್ಥಾನಕ್ಕಾಗಿ ಪ್ರಾರ್ಥಿಸುತ್ತಿದ್ದಾರೆ. ಈ ಎಲ್ಲ ಶಾಸಕರ ಅಸಮಾಧಾನವು ಡಿಕೆಶಿ ಅವರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. 20 ಸ್ಥಾನಗಳು ಇನ್ನೂ ಖಾಲಿ ಇವೆ. ಇವುಗಳನ್ನು ತುಂಬುವಾಗ ಯಾವ ಸ್ಫೋಟ ಸಂಭವಿಸುತ್ತದೋ ಎಂಬ ಆತಂಕ ಕಾಂಗ್ರೆಸ್ ಪಾಳೆಯದಲ್ಲಿ ಮನೆ ಮಾಡಿದೆ. ಎಚ್.ಡಿ. ಕುಮಾರಸ್ವಾಮಿ ಅವರ ಡೈನಮೆಟ್ ಪ್ಲಾನ್. ಈಗ ಅಸಲಿ ವಿಚಾರಕ್ಕೆ ಬರೋಣ. ಕಾಂಗ್ರೆಸ್ನ ಒಳಗಿನ ಈ ಗೊಂದಲವನ್ನೇ ಬಂಡವಾಳ ಮಾಡಿಕೊಳ್ಳಲು ಜೆಡಿಎಸ್ ನಾಯಕ ಎಚ್.ಡಿ. ಕುಮಾರಸ್ವಾಮಿ ಸಜ್ಜಾದಂತೆ ಕಂಡುಬರುತ್ತಿದೆ. ಮೂಲಗಳ ಪ್ರಕಾರ ಮಂತ್ರಿ ಸ್ಥಾನ ಸಿಗದ ಸುಮಾರು 10 ಕಾಂಗ್ರೆಸ್ ಶಾಸಕರು ಜೆಡಿಎಸ್ ಕಡೆಗೆ ಮುಖ ಮಾಡಿದ್ದಾರೆ ಎನ್ನಲಾಗುತ್ತಿದೆ. ವಿಶೇಷ ಅಂದರೆ ಈ ಪಟ್ಟಿಯಲ್ಲಿ ಜಮೀರ್ ಅಹಮದ್ ಖಾನ್, ಚೆಲುವರಾಯಸ್ವಾಮಿ, ಎಚ್. ಬಾಲಕೃಷ್ಣ ಮತ್ತು ಭೀಮಾ ನಾಯಕ್ ಅವರಂತಹ ಹೆಸರುಗಳು ಕೇಳಿ ಬರುತ್ತಿವೆ. ಇವರೆಲ್ಲರೂ ಒಂದು ಕಾಲದಲ್ಲಿ ಜೆಡಿಎಸ್ನಲ್ಲಿ ಕುಮಾರಸ್ವಾಮಿ ಅವರ ಆಪ್ತರಾಗಿದ್ದವರು. 2018ರಲ್ಲಿ ಇವರು ಜೆಡಿಎಸ್ ತೊರೆದು ಕಾಂಗ್ರೆಸ್ ಸೇರಿಕೊಂಡಿದ್ದರು. ಈಗ ಅದೇ ನಾಯಕರು ಮಂತ್ರಿ ಸ್ಥಾನಕ್ಕಾಗಿ ಮತ್ತೆ ಹಳೆ ಮನೆ ಅಂದರೆ ಜೆಡಿಎಸ್ ಕಡೆಗೆ ಹೋಗಲು ಸ್ಕೆಚ್ ಹಾಕುತ್ತಿದ್ದಾರಾ? ಕುಮಾರಸ್ವಾಮಿ ಅವರು ಈ ಶಾಸಕರನ್ನು ಸಂಪರ್ಕಿಸುತ್ತಿದ್ದಾರೆ ಎಂಬ ಸುದ್ದಿ ಈಗ ವಿಧಾನಸೌಧದ ಮೊಗಸಾಲೆಯಲ್ಲಿ ಸದ್ದು ಮಾಡುತ್ತಿದೆ. ಒಂದು ವೇಳೆ ಈ 10 ಶಾಸಕರು ಕೈಕೊಟ್ಟರೆ ಡಿಕೆಶಿ ಸರ್ಕಾರದ ಬುನಾದಿಯೇ ಅಲುಗಾಡಬಹುದು.
ಸಿದ್ದರಾಮಯ್ಯ ಎಚ್ಡಿಕೆ ದೋಸ್ತಿ ಮತ್ತು ಡಿಕೆಶಿ ಏಕಾಂಗಿ ಹೋರಾಟ. ಇನ್ನೊಂದೆಡೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಇತ್ತೀಚೆಗೆ ಸಿದ್ದರಾಮಯ್ಯ ಅವರನ್ನು ನನ್ನ ಸ್ನೇಹಿತ, ನನ್ನ ಕೊಲೀಗ್ ಎಂದು ಕರೆದಿರುವುದು ರಾಜಕೀಯ ವಲಯದಲ್ಲಿ ಸಂಚಲನ ಮೂಡಿಸಿದೆ. ಕಾಂಗ್ರೆಸ್ನಲ್ಲಿ ನಡೆಯುತ್ತಿರುವ ಪ್ರಹಸನಗಳು ಸಿದ್ದರಾಮಯ್ಯ ಅವರಿಗೆ ಈಗ ನುಂಗಲಾರದ ತುತ್ತಾಗಿದೆ ಎಂದು ಹೇಳುವ ಮೂಲಕ ಡಿಕೆಶಿ ಅವರೊಂದಿಗಿನ ಸಂಘರ್ಷವನ್ನು ದೇವೇಗೌಡರು ಪರೋಕ್ಷವಾಗಿ ಉಲ್ಲೇಖಿಸಿದ್ದಾರೆ. ರಾಜಕೀಯ ಪಂಡಿತರ ಪ್ರಕಾರ ಸಿದ್ದರಾಮಯ್ಯ ಮತ್ತು ಜೆಡಿಎಸ್ ನಡುವೆ ಅಲಿಖಿತ ಒಪ್ಪಂದ ನಡೆದಿದೆ ಎಂಬ ಅನುಮಾನ ಕಾಡುತ್ತಿದೆ. ಸಿದ್ದರಾಮಯ್ಯ ಅವರು ಮಾಸ್ ಲೀಡರ್ ಆಗಿ ಉಳಿಯಲು ಬಯಸಿದರೆ ಡಿಕೆಶಿ ಅವರು ಸಂಘಟನಾ ಚತುರರಾಗಿ ಹೊರಹೊಮ್ಮುತ್ತಿದ್ದಾರೆ. ಡಿಕೆಶಿ ಅವರು ಅಜ್ಜಯ್ಯನ ಫೋಟೋ ಇಟ್ಟುಕೊಂಡು ಜ್ಯೋತಿಷಿಗಳ ಸಲಹೆ ಪಡೆದು ಮಠಾಧೀಶರನ್ನು ಸೇರಿಸಿ ತಮ್ಮದೇ ಆದ ಧಾರ್ಮಿಕ ಬ್ರ್ಯಾಂಡಿಂಗ್ ಮಾಡಿಕೊಳ್ಳುತ್ತಿದ್ದಾರೆ. ಇದು ಬಿಜೆಪಿಯ ಹಿಂದುತ್ವದ ಅಸ್ತ್ರವನ್ನೇ ಕಸಿದುಕೊಳ್ಳುವ ಪ್ರಯತ್ನ. ಆದರೆ ಒಕ್ಕಲಿಗ ಮತ ಬ್ಯಾಂಕ್ ವಿಚಾರಕ್ಕೆ ಬಂದರೆ ಡಿಕೆಶಿ ಅವರ ಹಾದಿ ಸುಗಮವಾಗಿಲ್ಲ. ಕುಮಾರಸ್ವಾಮಿ ಅವರು ಇನ್ನೂ ಆ ಸಮುದಾಯದ ಪ್ರಭಾವಿ ನಾಯಕರಾಗಿದ್ದಾರೆ. ಒಂದು ವೇಳೆ ಎನ್ಡಿಎ ಮೈತ್ರಿಕೂಟದಿಂದ ಕುಮಾರಸ್ವಾಮಿ ಅವರನ್ನೇ ಮುಂದಿನ ಸಿಎಂ ಅಭ್ಯರ್ಥಿ ಎಂದು ಘೋಷಿಸಿದರೆ ಅದು ಕಾಂಗ್ರೆಸ್ನ ಅಹಿಂದ ಮತ್ತು ಒಕ್ಕಲಿಗ ಮತಗಳ ಮೇಲೆ ದೊಡ್ಡ ಹೊಡೆತ ನೀಡಬಹುದು. ಡಿಕೆಶಿ ಅವರು ಕನಕಪುರಕ್ಕೆ ಭೇಟಿ ನೀಡಿದಾಗ ಜೆಡಿಎಸ್ ಕಾರ್ಯಕರ್ತರಿಗೂ ನಮ್ಮ ಮನೆ ಬಾಗಿಲು ತೆರೆದಿದೆ ಎಂದು ಹೇಳಿದ್ದು ಈ ಸಂಕಷ್ಟದ ಮುನ್ಸೂಚನೆಯಿಂದಲೇ ಇರಬಹುದು. ವೀಕ್ಷಕರೇ, ಕರ್ನಾಟಕ ರಾಜಕಾರಣದ ಈ ಚದುರಂಗದಾಟದಲ್ಲಿ ಈಗ ಡಿಕೆಶಿ ಅವರು ಒಂಟಿಯಾಗುತ್ತಿದ್ದಾರಾ? ಸಿದ್ದರಾಮಯ್ಯ ಅವರ ಸೈಲೆಂಟ್ ಗೇಮ್ ಮತ್ತು ಕುಮಾರಸ್ವಾಮಿ ಅವರ ಆಪರೇಷನ್ ಜೆಡಿಎಸ್ ಒಟ್ಟಾಗಿ ಬಂಡಿಯನ್ನು ಪುಡಿ ಮಾಡುತ್ತವಾ? ಸಚಿವ ಸ್ಥಾನದ ಆಸೆಯಲ್ಲಿರುವ ಕಾಂಗ್ರೆಸ್ ಶಾಸಕರು ನಿಜಕ್ಕೂ ಜೆಡಿಎಸ್ಗೆ ವಲಸೆ ಹೋಗ್ತಾರಾ? ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜಕಾರಣದಲ್ಲಿ ಹೈಡ್ರಾಮಾ ಮತ್ತಷ್ಟು ರಂಗೇರಲಿದೆ. ನಿಮ್ಮ ಪ್ರಕಾರ ಈ ಸರ್ಕಾರ ತನ್ನ ಅವಧಿ ಪೂರ್ಣಗೊಳಿಸುತ್ತಾ ಅಥವಾ ಮಧ್ಯಂತರದಲ್ಲೇ ಪತನಗೊಳ್ಳುತ್ತಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.